ಮಹಾರಾಷ್ಟ್ರದಲ್ಲಿ ಇವಿಎಂ ಮಷೀನ್ಗಳನ್ನ ಹ್ಯಾಕ್ ಮಾಡಲಾಯಿತಾ? ಹಾಗಾದ್ರೆ ಇವಿಎಂ ಮೇಲೆ ಕಾಂಗ್ರೆಸ್ಗೆ ಈಗ ಮತ್ತೆ ಅನುಮಾನ. ಜಾರ್ಖಂಡ್ನಲ್ಲಿ ಬಿಟ್ಟು ಮಹಾರಾಷ್ಟ್ರದಲ್ಲಿ ಹ್ಯಾಕ್ ಮಾಡಲಾಗಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಆರೋಪ ಮಾಡಿದ್ದಾರೆ. ಯಥಾ ಪ್ರಕಾರವಾಗಿ ಕಾಂಗ್ರೆಸ್ಗೆ ಇವಿಎಂ ಮೇಲೆ ಮತ್ತೆ ಅನುಮಾನ ಮೂಡಿದೆ. ಬೆಂಗಳೂರಲ್ಲಿ ಗೃಹ ಸಚಿವರ ಹೇಳಿಕೆ, ಪರಮೇಶ್ವರ್ ಅವರ ಆರೋಪ, ಜಾರ್ಖಂಡ್ನಲ್ಲಿ ಬಿಟ್ಟು ಮಹಾರಾಷ್ಟ್ರದಲ್ಲಿ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವಿಎಂ ಹ್ಯಾಕ್ ಮಾಡೋದ್ರಲ್ಲಿ ಬಿಜೆಪಿಗರು ನಿಪುಣರು. ಜಾರ್ಖಂಡ್ನಲ್ಲಿ ಜೆಎಂಎಂ ಬರುತ್ತೆ ಅಂತ ಬಿಟ್ರು, ಅಲ್ಲಿ ಹ್ಯಾಕ್ ಮಾಡಲಿಲ್ಲ. ಕಾಂಗ್ರೆಸ್ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಜಾರ್ಖಂಡ್ನಲ್ಲೂ ಕೂಡ ಹ್ಯಾಕ್ ಮಾಡ್ತಾ ಇದ್ರು. ಎಲ್ಲಿವರೆಗೆ ಇವಿಎಂ ಇರುತ್ತೆ ಅಲ್ಲಿವರೆಗೆ ಕಾಂಗ್ರೆಸ್ ಗೆಲ್ಲೋದಿಲ್ಲ. ಬಹಳಷ್ಟು ಕಡೆ ಇವಿಎಂ ಹ್ಯಾಕ್ ಆಗಿದೆ ಅಂತ ಚರ್ಚೆ ಆಗ್ತಾ ಇದೆ. ಇವಿಎಂ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಭೂಪೇಂದ್ರ ಬಘೇಲ್ ಅವರಿದ್ದರು, ಅವರೆಲ್ಲ ಅನುಭವಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಭಾಳಷ್ಟು ಅನುಭವ ಇರುವಂಥವ್ರು. ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು, ಅಲ್ಲಿ ಭಾಳಷ್ಟು ಕಡೆ ಇ ವಿ ಎಮ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂಥೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂತೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಹಾಗಾದರೆ ನೀವು ಜಾರ್ಖಂಡದಲ್ಲಿ ಯಾಕಾಗಲಿಲ್ಲ ಅಂತ. ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ, ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಅವ್ರದ್ದು ಭಾಳ ಪೂರ್ವಭಾವಿ ಚರ್ಚೆಗಳನ್ನು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಥರ ಮಾಡ್ಕೊಂಡು ಮಾಡ್ತಾರೆ. ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ, ಯಾಕೆಂದರೆ ಒಂದು ನಂಬಿಕೆ ಬರಬೇಕಲ್ಲ, ಇಲ್ಲ ಎಲ್ಲ ಕಡೆನೂ ಹಾಗಾದರೆ ಇ ವಿ ಎಮ್ಮೆ ಹ್ಯಾಕ್ ಮಾಡಿದಿರೋದಿಲ್ಲ ಅಂತ ಅನ್ನೋದೊಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟ ಹಾಗೆ ತೋರಿಸ್ತಾರೆ. ಟೆಕ್ನಿಕಲಿ ಇ ವಿ ಎಮ್ ಹ್ಯಾಕ್ ಮಾಡ್ಬೋದು ಅನ್ನೋದನ್ನು ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದನೇ ನಮಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಇದು ಆಗೋದೇ ಇಲ್ಲ ಟೆಕ್ನಿಕಲಿ ಎಂದಿದ್ದರೆ, ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ. ಟೆಕ್ನಿಕಲಿ ಮಾಡುವಾಗ ಅದು ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂಥೇಳಿ ನಿರೀಕ್ಷೆ ಮಾಡಿದ್ದು. ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾಗಿದೆ. ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆಲ್ಲಬೇಕಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಬರೀ ಕೇವಲ 8 ಸೀಟೇನೋ ಬಂದಿದೆ. ಒಂದು 50 ಸೀಟ್ ಬರಬೇಕಿತ್ತು ನಮಗೆ ವಿದರ್ಭ ರೀಜನ್ನಲ್ಲಿ. 130ಕ್ಕೆ 105ಕ್ಕೆ ನಮಗೆ ಒಂದು 60-70 ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಅದು ಆಗಲಿಲ್ಲ. ನಮ್ಮ ಮುಖಂಡರುಗಳಲ್ಲಿ ಬಂದಿದ್ದ ಮಾತು ಏನು ಅಂದರೆ, ಎಲ್ಲಿಯವರೆಗೆ ಇ ವಿ ಎಮ್ ಇರುತ್ತೆ ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗಲಿ ಬೇರೆ ಪಕ್ಷದವರು ಬರೋದು ಭಾಳ ಕಷ್ಟ ಆಗ್ತದೆ ಅಂಥೇಳಿ, ಇಡೀ ದೇಶದಲ್ಲಿ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಿನ್ನೆ ದಿವಸ ಚರ್ಚೆಯಲ್ಲಿ ಬಂತು. ಅವರು ಕೂಡ ಇನ್ನು ರಾಜ್ಯದ 3 ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತನಾಡಿದ್ರು ಪರಮೇಶ್ವರ್. ರಾಜ್ಯದಲ್ಲಿ ಇವಿಎಂ ಹ್ಯಾಕ್ ಮಾಡೋಕೆ ಆಗಿಲ್ಲ. ಕುಮಾರಸ್ವಾಮಿ ಬೊಮ್ಮಾಯಿ ಕೈಯಲ್ಲಿದ್ದಿದ್ರೆ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಗೃಹ ಸಚಿವರ ಹೇಳಿಕೆ ಇದು. ಮಗನನ್ನ ಗೆಲ್ಲಿಸೋದು ಎಚ್ಚರಿಕೆ ಕೈಯಲ್ಲಿಲ್ಲ. ಇವಿಎಂ ಮೇಲೆ ಬೊಟ್ಟು ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಎಚ್ ಡಿ ಕುಮಾರಸ್ವಾಮಿ ಮತ್ತು ಬೊಮ್ಮಾಯಿ ಅವರ ಕೈಯಲ್ಲಿದ್ದಿದ್ರೆ ಇಲ್ಲಿ ಕೂಡ ಹ್ಯಾಕ್ ಮಾಡ್ತಾ ಇದ್ರು. ಆದ್ರೆ ರಾಜ್ಯದಲ್ಲಿ ಇವಿಎಂ ಹ್ಯಾಕ್ ಮಾಡೋದಕ್ಕೆ ಹೋಗಿಲ್ಲ ಅಂತ ಬಾಂಬ್ ಹಾಕಿದ್ದಾರೆ ಪರಮೇಶ್ವರ್. ಅದು ಮಾಡಿಲ್ಲ ಅಲ್ಲ, ಮಾಡಿದ್ರೆ ನಾವು ಗೆದಿಯಕ್ಕಾಗ್ತಿರಲಿಲ್ಲ. 3 ಅವರೇ ಗೆದ್ಬಿಡೋರು. ಕುಮಾರಸ್ವಾಮಿ ಅವ್ರ ಕೈನಲ್ಲಿಲ್ಲ, ಅದು ಇರೋದು ಬೇರೆಯವ್ರ ಕೈನಲ್ಲಿ. ಕುಮಾರಸ್ವಾಮಿ ಕಡೆ ಇದ್ರೆ, ಬೊಮ್ಮಾಯಿಯವ್ರ ಕಡೆ ಇದ್ರೆ 100% ಮಾಡೋರು. ಇಲ್ಲ ಅದೆಲ್ಲ ಹಂಗೆಲ್ಲ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತಾರ. ಇಟ್ಸ್ ಆಲ್ ಸೀಕ್ರೆಟ್, ಟಾಪ್ ಸೀಕ್ರೆಟಲ್ಲಿ ಇರುತ್ತದು. ಹಾಂ, ಅಲ್ಲ ನಮ್ಮಲ್ಲಿ ನೀವು, ನಾನು ಅವತ್ತು ಹೇಳಿದ್ನಲ್ಲ 3 ಗೆದ್ದಿತೀವಿ ಅಂತ ಹೇಳಿದೆ, ನೀವು ನಂಬಿಕೆನೇ ಮಾಡಲಿಲ್ಲ ನಾನು ಹೇಳಿದ್ದಕ್ಕೆ. ಇಲ್ಲ, ಆಫ್ ದ ರೆಕಾರ್ಡ್ ಇಲ್ಲ, ನಮ್ಗೆ ಬಂದಿದ್ದು ಪೊಲೀಸ್ ಇಲಾಖೆಯಿಂದ ನನಗೆ ಬಂದಿದ್ದ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಂಡೆ ಅಷ್ಟೇ. 3 ಗೆದ್ದಿದ್ದಾರೆ ಅಂತ ಅವರು ಹೇಳ್ತಾಯಿದ್ರು. ಆದರೂ ಒಂದೊಂದಿಷ್ಟು ಅನುಮಾನಗಳಿರ್ತಾವೆ ಒಂದೊಂದು ಸಾರಿ. ಆದರೆ ಈಗ 3 ಗೆದ್ದಿದ್ದೀವಿ. ಇದರಲ್ಲಿ
ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ನಮ್ಮ ಅಧ್ಯಕ್ಷರ ಪಾತ್ರ ಭಾಳ ದೊಡ್ಡದಾಗಿದೆ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಹೇಳಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ ಮತ್ತು ಇವಿಎಂ ಒಂದು ರೀತಿ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಅನ್ನೋ ತರ ಈ ಅನುಮಾನ ಮಾತ್ರ ಹೋಗ್ತಾ ಇಲ್ಲ ಕಾಂಗ್ರೆಸ್ಗೆ. ನಿಜ ಅರುಣ್, ಯಾಕೆಂದರೆ ಮಹಾರಾಷ್ಟ್ರದ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಯನ್ನು BJP ಸಾಧಿಸಿರೋದು ಕಾಂಗ್ರೆಸ್ಗೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಒಂದು ಕ್ಲೋಸ್ ಫೈಟ್ ಆಗುತ್ತೆ ಅನ್ನುವ ರೀತಿಯಲ್ಲಿ ಹಲವು ಎಕ್ಸಿಟ್ ಪೋಲ್ಗಳು ಬಂದಿತ್ತು. ಅಂದರೆ ಮೆಜಾರಿಟಿ ಎಕ್ಸಿಟ್ ಪೋಲ್ BJP ಪರವಾಗಿದ್ದರೂ ಕೂಡ ಈ ಮಹಾವಿಕಾಸ್ ಅಘಾಡಿ ಈ ಹಂತಕ್ಕೆ ಹೋಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಯಾರಿಗೂ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ EVM ಮೇಲೆ ಅನುಮಾನ ಪಡುವಂಥದ್ದಾಗಿದೆ. ಗೃಹ ಸಚಿವ ಪರಮೇಶ್ವರ್ ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ನಿನ್ನೆಯೇ ಮಹಾರಾಷ್ಟ್ರದ ಫಲಿತಾಂಶದ ಬಗ್ಗೆ ಮಾತನಾಡುವಾಗ EVM ಹ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಕೂಡ ಹೇಳಿದರು. ಒಂದು ಕಾಕತಾಳೀಯ ಅನ್ನುವಂತೆ KPCC ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆನೇ ಈ ಬಗ್ಗೆ ಮಾತನಾಡಿದರು. ಮಹಾರಾಷ್ಟ್ರ ಚುನಾವಣೆ ಇನ್ನೂ ನಡೀತಾ ಇರುವಂಥ ಸಂದರ್ಭದಲ್ಲೇ KPCCಯಲ್ಲಿ ಪಕ್ಕದಲ್ಲಿ CM DCMನ ಕೂರಿಸ್ಕೊಂಡು ಮಧ್ಯದಲ್ಲಿ ಮಾತನಾಡುವಾಗ EVM ಇರೋ ತನಕ BJP ಗೆಲ್ತಾನೆ ಇರುತ್ತೆ. ಬೇರೆ ಬೇರೆ ದೇಶಗಳ ಉದಾಹರಣೆಗಳನ್ನು ಕೂಡ ಕೊಟ್ಟು ಅವ್ರು ಹೇಳ್ತಾ ಇದ್ದಾರೆ, ಅಲ್ಲೆಲ್ಲ EVM ತಿರಸ್ಕಾರ ಮಾಡಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಮಾತ್ರ EVM ಮೊರೆ ಹೋಗ್ತಾ ಇದ್ದಾರೆ. EVM ಇರೋದು BJPಗೆ ಲಾಭ ಮಾಡಲಿಕ್ಕೋ EVM ಹ್ಯಾಕ್ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ EVM ಸೃಷ್ಟಿಕರ್ತರೇ ಹೇಳ್ತಿರುವಾಗ ನಮ್ಮ ದೇಶದಲ್ಲಿ ಮಾತ್ರ EVM ಅನ್ನು ಬಳಸೋದನ್ನು ಬಿಡುವಂಥ ತೀರ್ಮಾನಗಳಾಗಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸೊ ಈಗ ಅದರ ಮುಂದುವರಿದ ಭಾಗ ಈಗ ಮಹಾರಾಷ್ಟ್ರ ಫಲಿತಾಂಶ ಬಂದಿರೋದ್ರಿಂದ EVMನ ಮೇಲೆ ಕಾಂಗ್ರೆಸ್ ಈಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಹ್ಯಾಕ್ ಮಾಡೋದ್ರ ಮೂಲಕ BJP ಗೆದ್ದಿದೆ ಅಂತ ನಾವು ಅವರಿಗೆ ಮರು ಪ್ರಶ್ನೆಯನ್ನು ಹಾಕಿದ್ವಿ. ಅಂದರೆ ಈ ಥರದ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಯಾಕೆ ಆಗಬೇಕಾಗಿತ್ತು? ಒಂದು ಮ್ಯಾಜಿಕ್ ನಂಬರ್ 145, 150, 160 ರೂಪಾಯಿ ಬಂದು ನಿಂತ್ಕೊಳ್ಬೋದಾಗಿತ್ತಲ್ಲ ಹ್ಯಾಕ್ ಮಾಡೋದಾಗಿದ್ರೆ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದಾಗ ಇಲ್ಲ, ಅವರಿಗೆ ಹ್ಯಾಕ್ ಮಾಡಿರುವಂಥದ್ದು ಕೂಡ ಅವರಿಗೆ ಪ್ಲಸ್ ಆಗಿದೆ, ಜೊತೆಗೆ ಅವರ ಸ್ವಂತ ಬಲದಿಂದ ಗೆದ್ದಿರ್ತಕ್ಕಂಥ ಸ್ಥಾನಗಳು ಕೂಡ ಸೇರಿಕೊಂಡಿದ್ದಾವೆ. ಇದು ಎರಡೂ ಸೇರಿರುವಂಥ ಪರಿಣಾಮವಾಗಿ ಅವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಫಲಿತಾಂಶ ಮತ್ತು ನಂಬರ್ಸ್ಗಳು ಕೂಡ ಬಂದಿದೆ ಎನ್ನುವಂಥ ವಿಶ್ಲೇಷಣೆಯನ್ನು ಪರಮೇಶ್ವರ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ತೆಲಂಗಾಣದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ, ಜೊತೆಗೆ ನಡೆದಂಥ ಜಾರ್ಖಂಡ್ನಲ್ಲೂ ಕೂಡ ಆಗಲಿಲ್ಲ. ಯಾಕೆ ಅನ್ನುವಂಥದ್ದು ಕೇಳಿದಾಗ ಅದಕ್ಕೂ ಒಂದಷ್ಟು ಉತ್ತರಗಳು ಪರಮೇಶ್ವರ್ ಕಡೆ ಇತ್ತು. ಜಾರ್ಖಂಡ್ನಲ್ಲಿ ಕಡಿಮೆ ಸಂಖ್ಯೆ ಇರುವಂಥ ರಾಜ್ಯ, ಹೀಗಾಗಿ ಅನುಮಾನ ಬರಬಾರ್ದು, EVM ಮೇಲೆ ಪೂರ್ಣ ಪ್ರಮಾಣದ ಅನುಮಾನ ಬರಬಾರ್ದು ಅಂತೇಳಿ ಕೆಲ ಸ್ಟೇಟ್ಗಳನ್ನು ಬಿಟ್ಬಿಡ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಕರ್ನಾಟಕದಲ್ಲಿ BJPಗೆ ಲೀಡರ್ಶಿಪ್ ಇರಲಿಲ್ಲ, ಹಾಗಾಗಿ ಇಲ್ಲೇ ಅಟೆಂಪ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ವಿವರಣೆಯನ್ನು ಕೊಟ್ಟರು. ಹೀಗೆ ಅವರದ್ದೇ ಆದಂಥ ಒಂದು ಜಸ್ಟಿಫಿಕೇಷನನ್ನು EVMನ ಮೇಲೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿಯ ತನಕ ಚುನಾವಣಾ ಆಯೋಗ ಆಗಲಿ, ಸುಪ್ರೀಂ ಕೋರ್ಟ್ ತನಕ ಕೂಡ EVM ವಿಚಾರ ತೆಗೆದುಕೊಂಡು ಹೋಗಲಾಗಿತ್ತು. ಅಲ್ಲಿಯೂ ಕೂಡ ವಿಪಕ್ಷಗಳಿಗೆ ಹಿನ್ನಡೆಯಾಗಿದೆ. EVM ಸರಿ ಇದೆ, EVM ಮೂಲಕವೇ ನಾವು ಚುನಾವಣೆ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಕೂಡ ಹೇಳಿತ್ತು. ಆಯೋಗದ ಅಭಿಪ್ರಾಯಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಮನ್ನಣೆ ಕೊಟ್ಟಿದೆ. ಹಾಗಾಗಿ EVM ಮೇಲೇ ಚುನಾವಣೆಗಳು ನಡೀತಾ ಇದ್ದಾವೆ. ಆದರೆ ಸೋತಾಗ EVMನ ಮೇಲೆ ಕಾಂಗ್ರೆಸ್ ದೂಷಿಸೋದು, ಗೆದ್ದಾಗ ಅದನ್ನು ಜನಾದೇಶ ಅಂತ ಹೇಳುವಂಥ ಪರಿಪಾಠ ಈಗ ನಡೆದುಕೊಂಡು ಬಂದಿದೆ. ಅದು ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶದ ಮೇಲೂ ಕೂಡ ಅದೇ ರೀತಿಯಾದಂಥ ವಿಶ್ಲೇಷಣೆಗಳು ಪರಮೇಶ್ವರರು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಪರಮೇಶ್ವರನ್ನ ಅಲ್ಲಿ ವೀಕ್ಷಕರಾಗಿ ನೇಮಕ ಮಾಡಲಾಗಿತ್ತು. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಜೊತೆಗೆ ಇವರು ಸೇರಿ ಕೆಲಸ ಮಾಡಿದ್ರು. ಅವರು ಒಂದು ಮೀಟಿಂಗನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಅಭಿಪ್ರಾಯಗಳನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಪರಮೇಶ್ವರರು ಹೇಳ್ತಾ ಇದ್ರು. ಇದರ ಮುಂದುವರಿದ ಭಾಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ EVM ತೆಗಿಬೇಕು, ಬ್ಯಾಲೆಟ್ ಅನ್ನ ತೆಗೆದುಕೊಂಡು ಬರಬೇಕು ಅನ್ನುವಂಥ ಕೂಗು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಆದರೆ ಕರ್ನಾಟಕ ಗೆದ್ದಾಗ ಜನಾದೇಶ ಅಂತಾರೆ, ಮಹಾರಾಷ್ಟ್ರ ಸೋತಾಗ EVM ಮೇಲೆ ದೂಷಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಇದಾವೆ. ಅರುಣ್, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇನ್ನು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿರುದ್ಧ ಹಗರಣದ ಅಸ್ತ್ರ. ಬಿಜೆಪಿಯ ಹಗರಣಗಳ ಆರೋಪ ಪರಿಣಾಮ ಬೀರಿಲ್ಲ. ವಿಪಕ್ಷ ನಾಯಕರಿಗೆ ಗೃಹ ಸಚಿವ ಪರಮೇಶ್ವರ್ ಅವರ ತಿರುಗೇಟಿದ್ದು ಸಹಜವಾಗಿ ಬೈ ಎಲೆಕ್ಷನ್ ನ ರಿಸಲ್ಟ್ ಕಾಂಗ್ರೆಸ್ ನಾಯಕರಿಗೆ ವರವಾಗಿದೆ. ಹಗರಣಗಳಿಗೆ ಆರೋಪಗಳಿಗೆ ಜನ ತಲೆ ಕೆಡಿಸಿಕೊಂಡಿಲ್ಲ. ಜನರಿಗೆ ಅಗತ್ಯ ಕೂಡ ಇಲ್ಲ, ಅವರಿಗೆ ಅಭಿವೃದ್ಧಿ ಬೇಕಾಗಿದೆ. ನಮಗೆ ಸರ್ಕಾರದಿಂದ ಏನ್ ಸಿಗ್ತಾ ಇದೆ ಅದು ಮಾತ್ರ ಜನರಿಗೆ ಬೇಕಾಗಿರೋದು. ವಿಪಕ್ಷ ನಾಯಕರು ಮಾಡ್ತಾ ಇರುವಂತಹ ಹಗರಣಗಳಿಗೆ ಆರೋಪಗಳಿಗೆ ಜನ ಕಿವಿ ಕೊಡ್ತಾ ಇಲ್ಲ ಅಂತ ವಿಪಕ್ಷ ನಾಯಕರಿಗೆ ಗೃಹ ಸಚಿವರ ತಿರುಗೇಟು. ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿರುದ್ಧ
ಒಂದಿಷ್ಟು ಪ್ರಮುಖ ಹಗರಣದ ಅಸ್ತ್ರಗಳನ್ನು ಹಿಡಿದು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಂತ ವಿಪಕ್ಷ ನಾಯಕರಿಗೆ ಪರಮೇಶ್ವರ್ ಅವರ ತಿರುಗೇಟು. ಹಗರಣದ ಅದೆಲ್ಲ ಚರ್ಚೆ ಇದ್ದೇ ಇರುತ್ತೆ, ಅಲ್ಲಲ್ಲ. ಅವರು ನಾವು 3 ಗೆದ್ದಿದ್ದೀವಿ ಇಂದಾಕ್ಷಣಕ್ಕೆ ಅವರೇನು ಚರ್ಚೆ ಮಾಡದೆ ಬಿಡೋದಿಲ್ಲ. ವಕ್ಫ್ ಬಗ್ಗೆ ಚರ್ಚೆ ಮಾಡ್ತಾರೆ, ವಾಲ್ಮೀಕಿ ಹಗರಣ, ಬೋವಿ ಹಗರಣ, ಇವೆಲ್ಲ ಚರ್ಚೆ ಮಾಡೇ ಮಾಡ್ತಾರೆ. ನಾವು ಸರಿಯಾಗಿ ಸಮರ್ಪಕವಾದ ಉತ್ತರ ಕೊಡ್ತೀವಿ. ಬಿಫೋರ್ ಇಲೆಕ್ಷನ್ ಸರ್ಕಾರದ ಬಗ್ಗೆ ಕೌಂಟ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಒಂದು ಮೆಸೇಜ್ ಅಂದರೆ ಸ್ಟ್ರಾಂಗ್ ಸರ್ಕಾರ ಸ್ಟೇಬಲ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಅಲ್ಲ, ಭಾರತೀಯ ಜನತಾ ಪಾರ್ಟಿಯವ್ರು ಮಾತಾಡ್ತಿದ್ರೆ ವಿನಃ ನಾವೇನು ನಮ್ಮಲ್ಲಿ ಯಾರು ಮಾತಾಡಿದ್ದಾರೆ? ಅವ್ರು ಮಾತಾಡ್ಕೊಂಡಿದ್ದಾರೆ, ಅವ್ರು ಈಗಲೂ ಮಾತಾಡ್ತಾರೆ. 138 ಆಯ್ತಪ್ಪ ಅಂದರು ಆದರೂ ಮಾತಾಡ್ತಾರೆ ಅವರು. ಅವರಿಗೆ ಏನಾದರೂ ಮಾಡಿ ಆ ಡಿಸ್ಟೆಬಿಲೈಸ್ ಒಂದು ಸಂದೇಶ ಕೊಡಬೇಕು ಅಂತ, ಅದನ್ನು ಅವ್ರು ಮಾತಾಡ್ಕೊಳ್ತಾನೆ ಇರ್ತಾರೆ. ಈಗ ಹಗರಣಗಳಿಗೆ ಟೀಕೆಗಳಿಗೆಲ್ಲ ಜನ ಒಪ್ಪಾಗ್ತಿಲ್ಲ ಅಂತ. ಅಲ್ಲ, ಅವ್ರಿಗೆ ಅದು ಬೇಕಾಗೂ ಇಲ್ಲ, ಗೊತ್ತೂ ಇಲ್ಲ. ಜನಗಳಿಗೆ ಅವ್ರಿಗೊಂದಿಷ್ಟು ನ್ಯಾಯಯುತವಾಗಿ ಅವರಿಗೇನು ಫಲಗಳು ಸಿಗಬೇಕು ಅದು ಅವರಿಗೆ ಸಿಗ್ತಾ ಇದೆ. ಅದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವರಿಗೆ ನೀವು ಸ್ಕ್ಯಾಮ್ ಮಾಡ್ಕೊಂಡ್ರಿ, ಅದು ಮಾಡ್ಕೊಂಡ್ರಿ, ಇದು ಮಾಡ್ಕೊಂಡ್ರಿ, ಇಲ್ಲ ಏನೋ ಎಜುಕೇಟೆಡ್ ಕ್ಲಾಸು ಅವರಿಗಷ್ಟೇ ಇದು ಸಿಕ್ಕುತ್ತೆ. ಇನ್ನೂ ಅಲ್ಲಿವರೆಗೂ ತಲುಪಲಿಲ್ಲ ಅದು. ಇಲ್ಲ, ಇನ್ನು ಮುಂದೆ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಅಗ್ರೆಸಿವ್ ಆಗಿ ಹೋಗ್ತೀವಿ. ಈಗ ಮಧ್ಯ 2 ವರ್ಷಕ್ಕೆ ಹತ್ತತ್ರ ಬರ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.